ಎಲ್ಲ ನನ್ನ ಘಟಾನುಘಟಿಗಳಾಗಿರ್ತಕ್ಕಂಥ ನಾಯಕ ಬಂಧುಗಳೇ, ವೇದಿಕೆ ಮೇಲೆ ನಮ್ಮ ಅಧಿಕಾರಿಯಾಗಿರ್ತಕ್ಕಂಥ ರವಿಕುಮಾರ್ ಅವರೇ, ನಮ್ಮ ರಂಗಸ್ವಾಮಿ ಅವರೇ, ನಮ್ಮ ವೆಂಕಟರಾಮ್ ಅವರೇ, ಲಕ್ಷ್ಮಣ ಶ್ರೀರಾಮಣ್ಣ ಅವರೇ, ನಮ್ಮ ಕೃಷ್ಣ ರಮೇಶ್ ಅವರೇ, ನಮ್ಮ ಸರ್ವೇಶ್ ಅವರೇ, ಹಾಗೂ ನಮ್ಮ ಶಂಕರಣ್ಣ ಅವರೇ, ಶಂಕರಣ್ಣಗೌಡ್ರೆ, ನಮ್ಮ ಅಧ್ಯಕ್ಷರೇ, ಹೊರಗಿದ್ದೆ ಮಾಡಿದ್ರೆ ಕರೆಕ್ಟ್ ಮಾಡೋ ಪ್ರೋಗ್ರಾಮ್ ಮತ್ತೋರ ಮೆಂಬರು ಹಿಂದೆ ಕೂತಿರ್ತಕ್ಕಂಥ ಎಲ್ಲ ನನ್ನ ತಾಯಂದಿರು, ಸದಸ್ಯರುಗಳು, ಕಾಂಟ್ರಾಕ್ಟ್ ಆಗಿರ್ತಕ್ಕಂಥ ನಮ್ಮ ಸಾಹೇಬರು, ಆಷಾಢ ಆದ್ಮೇಲೆ ಸ್ವಲ್ಪ ಗಟ್ಟಿ ಮಾಡ್ಕೊಡ್ತೇಪ್ಪ, 1000 ಜನ ಊಟ ಹಾಕ್ಬೇಕಪ್ಪ ಅಂತಂದೆ. ಪಂಚಾಯತಿಗೆ 1000 ಜನ ಊಟ ಹಾಕಿ ಆಷಾಢ ಆದ್ಮೇಲೆ ಮಾಡ್ಕೊಡ್ತೀನಿ ಅಂತಂದೆ. ಇವ್ರು ಇರ್ಲಿಲ್ಲ, ಆಷಾಢ ಮುಂಚೆನೆ ಇಲ್ಲಿ ಏನೋ ಮಾಡ್ಕೊಬೇಕು ಅಂತ. ಆಯ್ತು ಬರ್ತೀನಿ, ರಿಬನ್ ಕಟ್ ಮಾಡಿ ಹೋಗ್ತೀನಿ ಅಂತಂದ್ರೆ ಇವ್ರು ಏನ್ ಮಾಡಿದಾರೆ, ಯಾರು ಜನ ಕೇಳಿದ್ರೆ ಮಾಡ್ತಾರೆ. ಹೌದಲ್ಲ, ಒಬ್ಬ MLA ಬರ್ತಾರೆ ಅಂದ್ರೆ ಒಂದು 5 ಜನ ಸೇರ್ಬೇಕಾದ್ರೆ ನಮ್ಮವ್ರು ಯಾರು ಹೇಳಿಲ್ಲ ಬರ್ತೀನಿ ಅಂತ. ಬರ್ತೀವಿ, ರಿಬನ್ ಕಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ನೀವು ಸ್ಟೇಜ್ ಮೇಲೆ ಎಲ್ಲ ತರ ರೆಡಿ ಮಾಡ್ಬಿಟ್ಟಿದ್ದಾರೆ, ಆಯ್ತಲ್ವಾ? ಅದರಿಂದ ಏನೇ ಮಾಡಿದ್ರು ಕೂಡ ಇನ್ನೊಬ್ರಿಗೆ ನೋವಾಗತ್ತ, ಇನ್ನೊಬ್ರಿಗೆ ಹೇಳಿದ್ರೆ ನಾವು ಮಾಡಕ್ ಹೋಗ್ಬೋದು. ನೋಡಪ್ಪ ಹೊಚ್ಚಪ್ಪ ಹೊಡಿಲಪ್ಪ ನನ್ ಬೈತಾರೆ, ಮತ್ತೆ ಪಂಚಾಯತ್ వచ్చి ಇವ್ರಿಗೆ ಸೊಪ್ಪು ಕೊಡುತ್ತೆ 80 ರೂಪಾಯಿ ಅಂತ ಹೇಳ್ತಾರೆ, ಆಯ್ತಲ್ವಾ? ಸೊ ಅಕ್ಕ ನಾವೆಲ್ಲ ಮಾಡಕ್ ಹೋಗ್ಬಾರ್ದು. ಇದು ನಾನು MLA ಆಗಿದ ತಕ್ಷಣ ಫಸ್ಟ್ ನಾನು ಬುದ್ಧಿ ಪೂಜೆ ಮಾಡಿದ್ದು. ನಾನು ನಮ್ಗೆ ಹೋಗಿ ಹೇಳಿದೆ, 1 ವರ್ಷ ಒಳಗಡೆ ಈ ಕಟ್ಟಡ ಹಾಕ್ಬೇಕು ಅಂತಂದ್ರೆ ಮಾತಿನ ತಕ್ಕಂಗೆ ನಮ್ಮ ಇವರು 1 ವರ್ಷದ ಅವಧಿಯಲ್ಲೇ ನಾನು ಮೆಚ್ಚುಗೆ ಪಾತ್ರ ವಹಿಸ್ತಾ ಇದ್ದೀನಿ. ನಮ್ಮ ವಾಟರ್ ಸಪ್ಲೈ ಸಾರಿ ಮುರಳಿ ಅವರು ಇದ್ದಾರೆ, ನಮ್ಮ ಅಧಿಕಾರಿ, ಒಳ್ಳೆ ಅಧಿಕಾರಿ ಮುರಳಿ ಅವರು ಇದ್ದಾರೆ, ಅವ್ರಿಗೂ ಈ ಕಾರ್ಯಕ್ರಮ ಪರವಾಗಿ ಇದು ಮಾಡ್ತೀನಿ. ಸೊ 1 ವರ್ಷದ ಒಳಗಡೆ ಒಳ್ಳೆ ಒಂದು ಕಟ್ಟಡ ಉದ್ಘಾಟನೆ ಆಗಿದೆ. ತುಂಬಾ ಚೆನ್ನಾಗಿದೆ ಕಟ್ಟಡ, ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ನಾನು ಸರ್ವೇಶ್ವರಿ ಹೇಳ್ತೀನಿ, ಎಲ್ಲಾ ಕಡೆ ಹಿಂಗೆ ಮಾಡ್ತೀನಿ. ಇನ್ನು 7 ಕಟ್ಟಡ ನಡೀತಾ ಇದಾವೆ, 7 ಬಿಲ್ಡಿಂಗ್ ನಡೀತಾ ಇದಾವೆ. 7 ಬಿಲ್ಡಿಂಗ್ ನಾನು ಬುದ್ಧಿ ಪೂಜೆ ಮಾಡಿದ್ದೀನಿ. ಎಲ್ಲಾ ಕಡೆ ಹಿಂಗೆ ಮಾಡಿ ತುಂಬಾ ಇಷ್ಟ ಆಯ್ತು ವರ್ಕು. ತುಂಬಾ ಯಾರು ಮಾಡಿದ್ರೆ ಅವ್ರಿಗೆ ಕಾಂಟ್ರಾಕ್ಟ್ ಕೊಡಿ, ತುಂಬಾ ಚೆನ್ನಾಗಿ ಮಾಡ್ತಾರೆ. ನಮ್ಮ ಇವರು ನಮ್ಮ ರೆಸ್ಟೋರೆಂಟ್ ಮಾಡಿರೋದು, ಬಿಲ್ಡಿಂಗ್ ಮಾಡಿರೋದು, ಆಯ್ತಲ್ಲ? ಎಲ್ಲ ಕಡೆ ಫ್ರೀ ಮಾಡ್ಕೊಡ್ತೀಯಾ? ಅಲ್ಲ, ಮನೆಗೆಲ್ಲ ಟೈಸ್ ಹಾಕಿದ್ಯಾ? ಹೋಗ್ಬಿಟ್ಟು ಮನೆಗೆಲ್ಲ ಟೈಸು ಹೋಗ್ತಾನೆ ಅಂತಂದು ಇಲ್ಲ ಹಾಕಿದ್ರಿ. ತುಂಬಾ ಚೆನ್ನಾಗಿದೆ, ಅದ್ಭುತ ಮಾಡ್ಕೊಟ್ಟಿದ್ರಿ. ಮುಳಿದೂರು ಪಂಚಾಯತಿ ಅವತ್ತಿಂದಲೇ ಒಂದು ಸ್ವಾಭಿಮಾನ ಇರ್ತಕ್ಕಂಥ ಪಂಚಾಯತಿ. ರಾಜಕಾರಣದಲ್ಲಿ ಇರ್ಬೋದು, ಮನುಷ್ಯತ್ವ ಇರ್ಬೋದು, ಯಾರ ಕಡಿಮೆ ಬಂದು ಬಿಟ್ಕೊಡ್ತಕ್ಕಂಥ ಪಂಚಾಯತಿ ಅಲ್ಲ ಇದು. ತುಂಬಾ ಒಗ್ಗಟ್ಟಿನ ಪಂಚಾಯತಿ. ನನಗೆ ಕೂಡ ಯಥೇಚ್ಛವಾಗಿ 2000 2018 2023 ನನಗೆ ಯಥೇಚ್ಛವಾಗಿ ಓಟ್ ಆಗಿರ್ತಕ್ಕಂಥ ಈ ಪಂಚಾಯತಿ. ನನಗೆ ನನ್ನ ಎಂಟ್ರಾಮೇಗೌಡರ ತನಕ ನನಗೆ ಆ ಧೈರ್ಯ ನನಗೆ ಖಂಡಿತವಾಗಿ ಇದ್ದೇ ಇರ್ತದೆ. ಸೊ ಆದ್ರೂ ಕೂಡ ರಾಜಕಾರಣದಲ್ಲಿ ಸಾಕಷ್ಟು ಏಳುಗಳು ನಡೀತಾ ಇರ್ತವೆ. ಸೊ ಅದರಿಂದ ನಾನು ಈ ಕ್ಷಮೆಯಲ್ಲಿ ಈ ಪಂಚಾಯತಿ ಮುಖಾಂತರವಾಗಿ ಇವ್ರಿಗೆ ನಾನು ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವರು ಕೂಡ ನನಗೆ ದೊಡ್ಡ ಆಕಾಂಕ್ಷೆ ಆಗಿದ್ರು. ಅದಕ್ಕೆ ಡೈರಿಗೆ ನಮ್ಮ KMF ಇದಕ್ಕೆ ಕೋಮಲ್ ಇದಕ್ಕೆ ತುಂಬಾ ಆಕಾಂಕ್ಷೆ ಆಗಿದ್ರು. ಸೊ ಬಹುಶಃ ಈ ಟಾಸ್ಕ್ ನಾನು ಗೆಲ್ತೀನೋ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ಮಾತಿಗೆ ಮರ್ಯಾದೆ ಕೊಟ್ಟು ಲಾಸ್ಟ್ ಟೈಮು ಶಾಮೇಗೌಡರು ಮತ್ತು ವೆಂಕಟರಾಮೇಗೌಡರು ಇಬ್ರು ಕಿತ್ತಾಡಿ ಬೇರೆಯವ್ರಿಗೆ ದಾರಿ ಮಾಡ್ಕೊಟ್ರು. ಏನು ಇದು ಆಯ್ತಲ್ಲ, ಇದೇ ತರ ಕೂಡ ಕಾಯ್ತಾ ಇದ್ರು, ಇಬ್ರು ಮತ್ತೆ ಜಗಳ ಆಡ್ತಾ ಮತ್ತೆ ಹೊಡ್ಬೋದ ಅಂತ, ಆಯ್ತಲ್ಲ? ಇದಕ್ಕೆ ಅವಕಾಶ ನಾನು ಮಾಡ್ಕೊಡ್ಲಿಲ್ಲ. ಅದು ಒಬ್ಬ MLAಗೆ, ಒಬ್ಬ ಶಾಸಕರಿಗೆ ಒಂದು ಮರ್ಯಾದೆ ಕೊಟ್ಟು, ಇಲ್ಲ ನೀವು ನಮ್ಮವರು, ನಮ್ಮ ಶಾಸಕರು, ನಿಮ್ಮ ಕಣ್ಣಲ್ಲಿ ಅದು ನಿಮ್ಮೊಂದ್ಸಲ ನೋಡ್ತಕ್ಕಂಥ ಉದ್ದೇಶ ನನ್ಗೆ ಬೇಡ ಅಂದ್ಬಿಟ್ಟು ಅವ್ರು ಇಲ್ಲೇ ಸರಿದ್ರು. ಬಹುಶಃ ಎಲ್ಲೋ ಒಂದು ಕಡೆ ಈ ಪಂಚಾಯತಿ ನನ್ಗೆ ಆಗ್ತಾರೆ ಅನ್ಕೊಂಡೆ. ನಾನು ಮೋಸ್ಟ್ಲಿ ಎಲ್ಲೋ ನನ್ನ ಬಗ್ಗೆ ಇದು ಮಾಡ್ತಾ ಬಿಟ್ಟು ಎಲ್ಲಾ ಪಂಚಾಯತಿ ಕೂಡ ನನ್ನ ನೋವು ಅರ್ಥ ಮಾಡ್ಕೊಂಡು ಶಾಮೇಗೌಡರಿಗೆ ಒಂದು ಗೆಲ್ಲಿಕ್ಕೆ ಒಂದು ಅವಕಾಶವನ್ನು ಮಾಡ್ಕೊಟ್ಟಿದ್ದಾರೆ. ಬಹುಶಃ ಇವತ್ತು ನಾವೆಲ್ಲ ಆಚೆ ಹೊರಡ್ತಾ ಇದೀವಿ, ನಾನು ಕೂಡ ವೆಂಕಟರಾಮೇಗೌಡರು ಕೂಡ ಹೊರಡ್ತಾ ಇದೀವಿ. ಸೊ ಎಲ್ಲ ನನ್ನ ಪಂಚಾಯತ್ ಹೇಳಿದಂತೆ ಇನ್ನು ಪಂಚಾಯತ್ ಸಾಕಷ್ಟು ಪೂಜೆ ಪೆಂಡಿಂಗ್ ಇದಾವೆ. ಇನ್ನು ಗುಜ್ನಳ್ಳಿ ತಂದು ಬರ್ಬೇಕು. ಗುಜ್ನಳ್ಳಿ ಕೂಡ ಸಾಕಷ್ಟು ಮಾಡ್ತಾರಂತೆ, ಐದಲ್ವಾ? ಸೊ ಅದರಿಂದ ಖಂಡಿತವಾಗ್ಲೂ ನಾನು ಈ ಪಂಚಾಯತಿಗೆ 1000 ಜನ ಊಟ ಹಾಕ್ಸ್ಬೇಕಂತ ಅನ್ಕೊಂಡಿದ್ದೀನಿ. ಪಂಚಾಯತಿ ಉದ್ಘಾಟನೆ ದಿವಸ ಅದಕ್ಕೆ ಅವಕಾಶ ಆಗ್ಲಿಲ್ಲ. ನಾನು ಮತ್ತೆ ಏನಾದ್ಮೇಲೆ ಆಷಾಢ ಆದ್ಮೇಲೆ ಖಂಡಿತವಾಗ್ಲೂ ಬರ್ತೀನಿ. ಬಂದು ನಿಮ್ಮೆಲ್ಲರ ಜೊತೆ ಮಾತಾಡಿ ಎಲ್ಲವೂ ಸುಮಾರು 8-9 ಊರಿಗೆ ಬುದ್ಧಿ ಪೂಜೆ ಮಾಡೋದಿದೆ, ರೋಡ್ ಹಾಕೋದಿದೆ, 50 ಪ್ಲೇಟ್ ಹಾಕೋದಿದೆ. ಅದೆಲ್ಲ ನಾನು ಕ್ರಮೇಣವಾಗಿ ನೆಕ್ಸ್ಟ್ ಮಂತ್ ನಾನು ಮಾಡ್ಕೊಡ್ತೇನೆ ಅಂತ ಹೇಳ್ತಾ, ಇವತ್ತು ನನಗೆ ಎಲೆಕ್ಷನ್ ಇರೋದ್ರಿಂದ ಸ್ವಲ್ಪ ಒತ್ತಡ ಜಾಸ್ತಿ ಇರೋದ್ರಿಂದ ಖಂಡಿತ ನಾನು ಬಂದು ಬೇಗ ಹೋಗ್ಬಿಡ್ತೀನಿ ಅಂತ ಹೇಳಿದೆ. ಆದ್ರೂ ನಿಮ್ಮ ನೋಡ್ತಕ್ಕಂಥ ಸೌಭಾಗ್ಯ ನನಗೆ ಸಿಕ್ಕಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಈ ಪಂಚಾಯತಿ ಎಲ್ಲ ನನ್ನ ಸದಸ್ಯರು ಕೂಡ ಈ ಒಂದು ಮುರಿದೂರು ಪಂಚಾಯತಿಯಲ್ಲಿ ತುಂಬಾ ಒಗ್ಗಟ್ಟಿದೆ. ಈ ಪಂಚಾಯತಿ ಮೆಂಬರ್ಸ್ ಅಲ್ಲಿ ತುಂಬಾ ಒಗ್ಗಟ್ಟಿದೆ. ಸೊ ಅದರಿಂದ ನಾನು ಯುವ ರಾಜಕಾರಣಿಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ರಾಜಕಾರಣ ಮಾಡ್ಬೇಕು. ಯುವ ರಾಜಕಾರಣಿಗಳು ದೇಶದ ರಾಜಕಾರಣ ಮಾಡಬಾರ್ದು. ರಾಜಕಾರಣ ಹಿಂಗಿರ್ಬೇಕಂತಂದ್ರೆ ವಿವೇಕಾನಂದ ಇರ್ಬೇಕು. ಕನಸನ್ನು ಕಟ್ಟುವಂತ ಕಟ್ಟು ಮುಟ್ಟುವಂತ ಕನಸು ಮಾಡ್ಬೇಕು, ಆಯ್ತಲ್ವಾ? ದಾಟಿ ನೈಟ್ ದೊಡ್ಡದಾಗತಕ್ಕಂಥ ರಾಜಕಾರಣ ಮಾಡಕ್ ಹೋಗ್ಬಾರ್ದು, ಅದಲ್ಲ. ನೈಟ್ ದಾಟಿ ರಾಜಕಾರಣ ಆಗುತ್ತಾ ಮಾಡ್ಬೇಕು, ಆಯ್ತಲ್ವಾ? ನಿಮಗೆ ಒಂದು ವಿಷಯ ಹೇಳ್ಬಿಟ್ಟು 5ನೇ ಕ್ಲಾಸ್ ಅಲ್ಲಿ ನೀವು ಓದಿರ್ಬೇಕು.
5ನೇ ಕ್ಲಾಸ್ 3ನೇ ಕ್ಲಾಸ್ ನರಿ ಮತ್ತು ದ್ರಾಕ್ಷಿ ಒಂದು ಇರ್ತಲ್ಲ ಪಾಠ. ಯಾರ ಕೈ ಇದ್ರೆ ಯಾರು ಓದಿದೆ? ಓದಿದ್ರೆ ತುಂಬ ಏನು ಓದಿದೆ? ನರಿ ದ್ರಾಕ್ಷಿ ತೋಟ ಆಯ್ತಲ್ಲ. ಊರ್ ಪಕ್ಕ ಒಂದು ಕಾಡಿತ್ತಂತೆ. ಆ ಕಾಡದ ಪಕ್ಕದಲ್ಲಿ ಅದು ಊರೆಲ್ಲ ದ್ರಾಕ್ಷಿ ಆಗ್ತಿರಂತೆ. ಒಂದ್ ನರಿ ಬಂತಂತೆ. ನರಿ ಬಂದಾದ್ಮೇಲೆ ಏನ್ ಮಾಡ್ದಂತೆ, ಎಗಿರ್ತಂತೆ ಮೇಲೆ ಎಗಿರ್ತಂತೆ ತುಂಬಾ ಐಟಿತ್ತು. ನನ್ನ ಮುಂದೆ ಕುಳಿದದು, ನನ್ನ ಅಂಟ ಬಂತ ಕುಳಿದದು ಅದಲ್ವಾ, ಭಯಂಕರ. ನನಗೆ ಕುಳ್ಳ ನನಗ ಅದಲ್ವಾ, ನಾವ್ ಮಿಸ್ ಮಾಡಿದ ಉದ್ದ ಇಲ್ಲ ಅಂತಲ್ವಾ, ತುಂಬಾ ಕುಳ್ಳ ಐತಂತೆ. ಅದು ಎಗುರ್ತು ಎಂಟ್ರ ಮರೆ ಸಿಕ್ಕಿಲ್ಲ ದ್ರಾಕ್ಷಿ. ನನ್ನ ಮಗನ್ ಊರೆಲ್ಲ ಹೇಳ್ಕೊಂಡಂತೆ, ನನ್ ತಿಂಟಿ ಸೂದ ಬಲೆ ಉಳಿತಿಂತು ಇದಕ್ಕೆಲ್ಲ ನಮ್ಮ ಬೈದ ಸುಧಾರ ಬಂದೆ ತಿಂಟಿ ಆದಷ್ಟು ಉಳಿಲ್ಲ ಅಂತಂತೆ. ಇನ್ನೊಂದು ನರಿ ಬಂತಂತೆ, ಯಾರು ನಮ್ಮ ಲಕ್ಷ್ಮಣ ಅಂತ ನರಿ ಬಂತಂತೆ. ಎಗುರ್ತು ಎಲ್ಲವರೆಗೂ ಎಗುರ್ತು ಅಂದ್ರೆ ಸಿಗೋವರೆಗೂ ಬಿಡ್ಲಿಲ್ಲ. ಅದು ಊರೆಲ್ಲ ಒಂದ್ ಹೇಳ್ಕೊಂತಂತೆ, ನಮ್ಮ ಅಪ್ಪಣಿತ ಅಷ್ಟು ತಿಂದಿಲ್ಲ ಅಷ್ಟು ಹೀಗೆ ಹೇಳ್ಕೊಂತಂತೆ. ಈ ರಾಜಕಾರಣದಲ್ಲಿ ಬರ್ತಾ ಏನಾಗ್ಬಿಟ್ಟಿದೆ ಅಂತಂದ್ರೆ, ದೇಶ ರಾಜಕಾರಣ ವಾಡಂತ ನೇನಂತ ಆಯ್ತಲ್ವಾ. ಯಾಕಂದ್ರೆ ಎಗರ್ಬೇಕು ರಾಜಕಾರಣದಲ್ಲಿ. ಇಲ್ತನಕಾದ್ರೆ ನಾನು ಎಗರ್ದಲ್ಲ 18ನಲ್ಲಿ ಸೋತ್ರು ಮುಳುಭಾಗ ತಾಲೂಕಲ್ಲಿ ಬಿಡ್ಲಿಲ್ಲ. ಸಾವಲ್ಲು ನಾವಲ್ಲು ಮದುವೆಯಲ್ಲೂ ಎಲ್ಲ ಕಡೆ ನಮ್ ಬಂದ್ ಭಾಗ ತೋರಿಸ್ತಾ ಇದೆ. ಆಪೋಸಿಟ್ ಯಾರು ಓಟ್ ಹಾಕಿಲ್ಲ ಅವ್ನಿಗೆ ಅನ್ಸ್ಬಿಟ್ಟು ನನ್ನ ಮಗು ಓಟ್ ಹಾಕ್ಬೇಕನ್ಸು. ಹಂಗೆ ಎಗರ್ಬೇಕು. ಎಗರದ ರಾಜಕಾರಣ ಸಿಗಲ್ಲ, ನೈಟ್ ಎಗರ ರಾಜಕಾರಣ ಸಿಗಲ್ಲ. ನೈಟ್ ಎಗರಬಾರ್ದು, ಎಗರದೇ ಅದು ಉಳಿದಾಷ್ಟು ಸಿಕ್ಕೋದು. ದಯವಿಟ್ಟು ರಾಜಕಾರಣ ಒಂದು ಮಾತು ಹೇಳ್ತಿದ್ರೆ, ದೇಶದ ರಾಜಕಾರಣಕ್ಕೆ ಕೈ ಹಾಕ್ಬಾರ್ದು, ದೇಶದ ರಾಜಕಾರಣ ಮಾಡಬಾರ್ದು, ನೈಟ್ ದೊಡ್ಡ ನಗರ ರಾಜಕಾರಣ ಮಾಡಬಾರ್ದು. ಅದು ತುಂಬಾ ತಪ್ಪಾಗುತ್ತೆ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಇದೇ ತರ ಒಗ್ಗಟ್ಟು ಮುಂದುವರಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಒಬ್ಬ ಶಾಸಕನಾಗಿ, ಒಬ್ಬ ನಿಮ್ಮ ಸೇವಕನಾಗಿ ಇವನ್ನೆಲ್ಲರೂ ಒಂದಿಸ್ತಾ ನಾನು ಮತ್ತೆ ನೆಕ್ಸ್ಟ್ ಮಂತ್ ಬರ್ತಾ ಇದ್ದೀನಿ ನಿಮ್ಮೂರಿಗೆ. ಎಲ್ಲ ಪಂಚಾಯತಿ ಹೋಗ್ಲಿಂದ ಕರೀತಾ ಇದ್ದೀನಿ. ಸೊ ಇದೇ ತಿಂಗಳು ಆದ್ಮೇಲೆ, ಎಲೆಕ್ಷನ್ ಆದ್ಮೇಲೆ ಬಹುಶಃ 20ನೇ ತಾರೀಕು ಅಥವಾ 18ನೇ ತಾರೀಕು ಒಂದು ದೊಡ್ಡ ಒಂದು ಹಬ್ಬವನ್ನ ಮುಳಬಾಗ ತಾಲೂಕು ಇಟ್ಕೊಂತ ಇದ್ರೆ, ಅದು ಎಲ್ಲ ಆದ್ಮೇಲೆ ನಾನು 25 ತಾರೀಕು ಪ್ರಚಾರ ಮಾಡ್ತೇನೆ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಹೊಂದಿಸ್ತಾ, ವಿಶೇಷವಾಗಿ ಮಾಧ್ಯಮಿಕರಿಗೆ ಹೊಂದಿಸ್ತಾ ನಾನು ಮಾತು ಮುಗಿಸಿ ಹೊರಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಿ.